ಹಾಯ್ ನಮಸ್ಕಾರ. ಪ್ಯಾಕ್ ವರ್ಲ್ಡ್ಗೆ ಸ್ವಾಗತ. ತುಂಬಾ ದಿನ ಆಯ್ತು ವ್ಲಾಗ್ ಮಾಡದೆ, ಮಿಸ್ ಆಗಿತ್ತು. ಅದಕ್ಕೆ ಇವತ್ತು ಏನಾದ್ರು ಮಿಸ್ ಆಗಿರೋದಕ್ಕೆ ಏನಾದ್ರು ಸ್ಪೆಷಲ್ ಮಾಡುವಂತ ಥಿಂಕ್ ಮಾಡೋಕೆ ಎಂತ ಮಾಡಿದ್ದು ಗೊತ್ತುಂಟಾ? ನಾನು ಮಾಡ್ಲಿಕ್ಕೆ ಹೊರಟಿದ್ದು ಇವತ್ತು ಮಿಸ್ ಆಗಿದ್ದಕ್ಕೆ ತಿರಾಮಿಸು. ಬನ್ನಿ, ಎಲ್ಲ ಕಡೆ ಫುಲ್ ವೈರಲ್ ಆಗ್ತುಂಟದೆ ತಿರಾಮಿಸು. ಮತ್ತ್ಯಾಕೆ ನಾವು ಸಹ ಒಂದ್ಸಲ ಟ್ರೈ ಮಾಡಬಾರ್ದು? ಸಿಂಪಲ್ ಆಗಿ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತೇನೆ. ಬನ್ನಿ, ಲೆಟ್ಸ್ ಗೋ ತಿರಾಮಿಸು. ಬೇಕಾಗಿರುವಂತ ಐಟಮ್ಗಳು ಇಷ್ಟೇ ನೋಡಿ. ಒಂದು ಕಪ್ಪಲ್ಲಿ ಮೊಸರು, ಪನ್ನೀರು, ಒಂದು ಕಪ್ ಹಾಲು, ಬ್ರೆಡ್ ಪೀಸಸ್, ಆಮೇಲೆ ಕಾಫಿ ಪೌಡರ್, ಹನಿ, ಆಮೇಲೆ ಕೋಕೋ ಪೌಡರ್, ಆಮೇಲೆ ಸ್ವೀಟ್ ಜಾಸ್ತಿ ಬೇಕಿದ್ರೆ ಕಂಡೆನ್ಸ್ಡ್ ಮಿಲ್ಕ್. ಅಷ್ಟೇ. ಇಷ್ಟನ್ನ ಹಾಕಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಬನ್ನಿ ಶುರು ಮಾಡುವ. ತಿರಾಮಿಸು ಮಾಡುವಂತ ಹೇಳಿ ರೆಡಿ ಆಗಿದ್ದೇನೆ. ಏನ್ರಿ ತಿರಾಮಿಸು ಮಾಡೋದು ನೋಡ್ಬೇಕಾ? ಬನ್ನಿ ಮಾಡಿ ತೋರಿಸ್ತೇನೆ. ಸಿಂಪಲ್. ಈಗೇನಿಲ್ಲ, ಪನ್ನೀರನ್ನು ಸಣ್ಣ ಸಣ್ಣ ಪೀಸ್ ಕಟ್ ಮಾಡಬೇಕು. ಆಮೇಲೆ ಬ್ರೆಡ್ ಪೀಸ್ ಅದರ ಬ್ರೌನಿ ಕಟ್ ಮಾಡಿ ತೆಗಿಬೇಕು. ಓಕೆನಾ? ಬನ್ನಿ ಕಟ್ ಮಾಡುವ. ಹ್ಯಾಪಿ ಬರ್ಡೇ ಟು ಮೀ. ಎಸ್, ಬನ್ನಿ ಪನ್ನೀರನ್ನ ಕಟ್ ಮಾಡಿ ರೆಡಿ ಮಾಡ್ತಿದ್ದೇನೆ. ಆಕ್ಚುಲಿ ಇಷ್ಟು ಸಣ್ಣ ಪೀಸ್ ಮಾಡಿದ್ರು ಸಾಕು. ಸೊ ಯಾಕಂತ ಹೇಳಿದ್ರೆ ಅದನ್ನ ನಾವು ನೆಕ್ಸ್ಟ್ ಗ್ರೈಂಡ್ ಮಾಡ್ತೇವಲ್ಲ, ಹಾಗಾಗಿ ಪನ್ನೀರು ರೆಡಿ. ಪನ್ನೀರ್ ಆದ್ಮೇಲೆ ಈಗ ಕೆಲಸ ಇರೋದು ನೋಡಿ, ಇದರ ಬ್ರೆಡ್ ಇದು ಸುತ್ತ ಇದೆಯಲ್ಲ ತಡೆಗೋಡೆ, ಅದನ್ನ ಕಟ್ ಮಾಡಬೇಕು. ಬ್ರೌನಿ ಪೀಸ್ ಇದೆಲ್ಲ ಅದನ್ನೆಲ್ಲ ಕಟ್ ಮಾಡುವ. ಸುತ್ತಳತೆಯ ಮಟ್ಟಿಗೆ ಕಟ್ ಮಾಡಿದ್ದು ಬಿಸಾಡ್ಬೇಕಂತಿಲ್ಲ, ಚಾದ ಜೊತೆ ಎಲ್ಲ ತಿನ್ಬೋದು. ಹಾಗಾಗಿ ಎಸ್ ನೋಡಿ, ಈ ತರ ಪೀಸ್ ಮಾಡಿ ರೆಡಿ ಮಾಡ್ಕೊಳ್ಳುವ. ಎಸ್, ಮತ್ತೆ ಮುಂದೇನು ಕೆಲಸ ಏನಿದೆ? ಈಗ ಹೋಗಿ ಗ್ರೈಂಡ್ ಮಾಡುದು. ರೋಡಲ್ಲಿ ಓಡಿಸ್ತಾರೆ ಕಾರು, ನಾನು ರೆಡಿ ಇಟ್ಟಿದ್ದೇನೆ ಮಿಕ್ಸಿ ಜಾರು. ಮತ್ತೆ ಆಗ್ತಾಡ, ಬನ್ನಿ ರುಬ್ಬುವ. ಚಟಪಟ ಅಂತ ಮಾಡ್ತಿರೋದು. ಈಗ ಏನಿಲ್ಲ, ಸಿಂಪಲ್ ಆಗಿ ಹೇಳ್ತೇನೆ. ಈಗ ಮಿಕ್ಸಿ ಜಾರಿಗೆ ನೀವೇನ್ ಮಾಡ್ಬೇಕು ಹೇಳಿದ್ರೆ, ಫಸ್ಟ್ ನೋಡಿ, ಮೊಸರು ಸ್ವಲ್ಪ ಹಾಕೋಬೇಕು, ಕಪ್ಪಲ್ಲಿದ್ದಂತ ಮೊಸರು. ಅದರ ನಂತರ ಹಾಲು, ಅಂದ್ರೆ ನಿಮ್ಗೆ ಸ್ವಲ್ಪ ಟೆಕ್ಸ್ಚರ್ ದಪ್ಪ ಬರಬೇಕು. ಅದರ ನಂತರ ಪನ್ನೀರು ನಂತರ ಈಗ ಸ್ವಲ್ಪ ಹನಿ. ನೀವು ಏನೇ ಹನಿ ಅದಕ್ಕೆ ಸ್ವಲ್ಪ ಹಾಕ್ಬೇಕು, ಹನಿ. ಯಾಕಂದ್ರೆ ಹನಿ ಹಾಕೋದ್ರಿಂದ ಸ್ವಲ್ಪ ಸ್ವೀಟ್ ಚೆನ್ನಾಗಿರತ್ತಲ್ವಾ. ಅದು ಬಿಟ್ರೆ ನಿಮ್ಗೆ ಜಾಸ್ತಿ ಸ್ವೀಟ್ ಬೇಕಂತ ಹೇಳಿದ್ರೆ ಸ್ವಲ್ಪ ಕಂಡೆನ್ಸ್ಡ್ ಮಿಲ್ಕ್ ಅನ್ನ ಸ್ವಲ್ಪ ಹಾಕಿದ್ರೆ, ಸ್ವಲ್ಪ ಹಾಕೊಂಡ್ರೆ ಒಳ್ಳೆ ಟೆಕ್ಸ್ಚರ್ ಇರತ್ತೆ, ಒಳ್ಳೆ ಯಮ್ಮಿ ಇರತ್ತೆ. ಇನ್ನೇನ್ ನೋಡ್ತಿದ್ದೀರಾ? ಹಲೋ, ಅದನ್ನ ಹಾಕಿದ್ಮೇಲೆ ಇನ್ನೆಂತ ಮುಖ ನೋಡುದು? ಏನಿಲ್ಲ, ಬಾಯಿ ಮುಚ್ಚಬೇಕು, ಮಿಕ್ಸಿದ ಬಾಯಿ ಮುಚ್ಚಬೇಕು, ಇನ್ನು ರುಬ್ಬೇಕು. ಎಸ್ ನೋಡಿ, ಇದನ್ನ ರುಬ್ಬಿ ರೆಡಿ ಮಾಡಿದ್ದೇನೆ ನೋಡಿ. ಈ ತರ ಟೆಕ್ಸ್ಚರ್ ಬಂದಿದೆ. ಎಸ್, ಬನ್ನಿ. ಆಲ್ ರೈಟ್, ಮುಂದಕ್ಕೆ ಹೋಗುವ. ರುಬ್ಬಿ ಎಲ್ಲ ರೆಡಿ ಆದ್ಮೇಲೆ ಮುಂದೆ ಅಂತ ಹೇಳಿದ್ರೆ ನೋಡಿ, ಒಂದು ಬೌಲ್ ತಗೋಬೇಕು. ಅದಕ್ಕೆ ಸ್ವಲ್ಪ ಕಾಫಿ ಪುಡಿ ಹಾಕಬೇಕು. ಕಾಫಿ ಪುಡಿ ಹಾಕಿದ್ಮೇಲೆ ಮತ್ತೇನ್ ಮಾಡೋದು? ಅದಕ್ಕೆ ಬಿಸಿ ನೀರು ಹಾಕುದು. ಬಿಸಿ ನೀರು ಹಾಕಿದಾಗ ನೋಡಿ ಈ ತರ ಕಲರ್ ಬರ್ತದಲ್ಲ, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾಕಂತ ಹೇಳಿದ್ರೆ ಇದರಲ್ಲಿ ಬ್ರೆಡ್ ಅನ್ನ ಅದ್ದಿ ತೆಗಿಬೇಕು. ಓಕೆ, ರೆಡಿ ಆಯ್ತು ನೋಡಿ. ಇದನ್ನ ಚೆನ್ನಾಗಿ ರೆಡಿ ಮಾಡ್ಕೊಂಡಿದ್ದೇನೆ. ಈಗ ನೆಕ್ಸ್ಟ್ ಪ್ರೊಸೀಜರ್ ಇಷ್ಟೇ ನೋಡಿ. ಇಲ್ಲೊಂದು ಕಂಟೈನರ್ ರೆಡಿ ಇದೆ. ಕಂಟೈನರ್ಗೆ ಈಗ ನೆಕ್ಸ್ಟ್ ಏನ್ ಪ್ರೊಸೀಜರ್ ಅಂತ ತೋರಿಸ್ತೇನೆ. ಇಲ್ಲಿ ರೆಡಿ ಇರುವಂತ ಕಾಫಿ ಪುಡಿಗೆ ಬ್ರೆಡ್ ಅನ್ನ ಚೆನ್ನಾಗಿ ಅದ್ದಬೇಕು. ಅದು ಚೆನ್ನಾಗಿ ಈ ಶೇಡ್ ಬರಬೇಕು ನೋಡಿ. ಈ ತರ ಆಯ್ತು. ಈ ತರ ಬಂದದನ್ನ ನೆಕ್ಸ್ಟ್ ಮಾಡೋದೇನು ಹೇಳಿ, ಈ ತರ ಕಂಟೈನರ್ಗೆ ಹಿಂಗೆ ಇಡಬೇಕು. ನೆಕ್ಸ್ಟ್ ಅದೇ ಸಿಂಪಲ್ ಸೇಮ್ ಅಷ್ಟೇ ಸೈಜ್ ಪೀಸ್ ಅನ್ನ ಹೀಗೆ ಚೆನ್ನಾಗಿ ಅದ್ದಬೇಕು. ಚೆನ್ನಾಗಿ ಕಾಫಿ ಇದ್ರಲ್ಲಿ ಅದ್ದಿ ನೆಕ್ಸ್ಟ್ ನೋಡಿ ಹಿಂಗೆ ಇಡಬೇಕು. ಈಗ ನೋಡಿ, ಬ್ರೆಡ್ ಅನ್ನ ಕಾಫಿಯಲ್ಲಿ ಚೆನ್ನಾಗಿ ಸ್ನಾನ ಮಾಡಿಸಿ ಆಗಿದೆ. ಈಗ ಮುಂದಿನ ಪ್ರೊಸೀಜರ್ ನೋಡಿ. ಆಗ ರೆಡಿ ಮಾಡ್ಕೊಂಡಿರಂತ ಈ ಕ್ರೀಮ್ ಅನ್ನ ಚೆನ್ನಾಗಿ ಇದಕ್ಕೆ ಹಾಕಬೇಕು. ಮಾಡಿ ಎಲ್ಲ ಕಡೆ ಎಲ್ಲೆಲ್ಲಿ ಉಳಿದಿದೆಯಲ್ಲೆಲ್ಲ ಚೆನ್ನಾಗಿ ತುಂಬಿಸ್ಬೇಕು, ಫಿಲ್ ಅಪ್ ಮಾಡ್ಬೇಕು. ಸಿಂಪಲ್, ಗೊತ್ತಾಯ್ತಲ್ಲ ನಿಮ್ಗೆ ಸಹ. ನಾನ್ ಸಹ ಫಸ್ಟ್ ಟೈಮ್ ಮಾಡುದು. ಏನಾದ್ರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಒಳ್ಳೆ ಎಕ್ಸ್ಪರ್ಟ್ಗಳು ಇರ್ಬೋದು ನೋಡೋದ್ರಲ್ಲಿ. ಓಕೆ, ಈಗ ನೆಕ್ಸ್ಟ್ ಪ್ರೊಸೀಜರ್ ಸೇಮು. ಬನ್ನಿ. ಎಸ್, ಮತ್ತೆ ಅದೇ ತರ ಸೇಮ್ ಬ್ರೆಡ್ ಒಂದನ್ನು ಈ ತರ ಮುಳುಗಿಸಿ ಮತ್ತೆ ಎಸ್ ನೋಡಿ, ಮತ್ತೆ ಸ್ಲೈಡ್ ಪೀಸ್ ಹಾಗೆ ಇಟ್ಟು ಅದರ ಮೇಲೆ ಚೆನ್ನಾಗಿ ಕ್ರೀಮ್ ಅನ್ನು ಮತ್ತೆ ಚಂದ ಮಾಡಿ ಹಾಕಬೇಕು. ಅದೆಲ್ಲ ನೆಕ್ಸ್ಟ್ ಎಲ್ಲೆಲ್ಲ ಫಿಲ್ ಅಪ್ ಬೇಕು ಚಂದ ಫಿಲ್ ಅಪ್ ಮಾಡ್ಕೋಬೇಕಷ್ಟೇ. ಅದೆಲ್ಲ ಫಿಲ್ ಅಪ್ಸ್ ಆದ್ಮೇಲೆ ನೆಕ್ಸ್ಟ್ ಈಗ ಮಾಡ್ಲಿಕ್ಕೆ ಇರೋದು ಸಿಂಪಲ್, ಏನಿಲ್ಲ,
ಕೋಕೋ ಪೌಡರ್ ಅದ್ರ ಮೇಲೆ ಚೆನ್ನಾಗಿ ರಂಗೋಲಿ ಬಿಡ್ಬೇಕು. ಚಿಕ್ಕ 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 ಹಾಕಿದ್ಮೇಲೆ ನೆಕ್ಸ್ಟ್ ಏನಿಲ್ಲ, ಬಾಯಿ ಮುಚ್ಚಬೇಕು. ನಂದಲ್ಲ, ಇದರದ್ದು ಬಾಯಿ ಮುಚ್ಚಿ ಮತ್ತೆ ಫ್ರೀಜರ್ ಅಲ್ಲಿ ಇಡಬೇಕು. ಎಸ್ ರೆಡಿ. ಇದನ್ನ ಫ್ರೀಜರ್ ಅಲ್ಲಿ ಇಟ್ಟು ಬಿಡುವ. ಸ್ವಲ್ಪ ಹೊತ್ತು ಚೆನ್ನಾಗಿ ಕೂಲ್ ಆಗಿ ಫ್ರೀಸ್ ಆಗಿದೆ. ಆಲ್ ದ ಬೆಸ್ಟ್. ಎಸ್ ಬನ್ನಿ, ನಮ್ಮ ತಿರಾಮಿಸು ಹೇಗಾಗಿದೆ ಅಂತ ನೋಡುವ. ತಿರಾಮಿಸು ರೆಡಿ ಆಗಿದೆ. ಟೇಸ್ಟ್ ಮಾಡುವ. ಎಸ್, ನಾವು ಟ್ರೈ ಮಾಡಿರುವಂತ ತಿರಾಮಿಸು ರೆಡಿ ಆಗಿದೆ. ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಹೇಗಾಗಿದೆ ಗೊತ್ತಿಲ್ಲ. ಟೇಸ್ಟ್ ಮಾಡ್ತೇನೆ. ಏನಾದರೂ ಮಿಸ್ ಆಗಿದ್ರೆ ನಿಮ್ಗೆ ಹೇಳ್ತೇನೆ, ಇಲ್ಲಂದ್ರೆ ತಿರಾಮಿಸು ಚಂದ ಉಂಟು, ಟ್ರೈ ಮಾಡಿ ಅಂತ ಹೇಳ್ತೇನೆ. ಓಕೆನಾ? ಕಂಗ್ರಾಜು. ವಾವ್, ಸ್ಮೂತ್ ಆಗಿದೆ. ಚಂದಾಗಿದೆ. ಫಸ್ಟ್ ಅಟೆಂಪ್ಟ್ ಆದ್ರೂ ಚೆನ್ನಾಗಿದೆ ಆಕ್ಚುಲಿ. ಆಮೇಲೆ ನಾನು ಸ್ವೀಟ್ ಜಾಸ್ತಿ ಮಾಡಿಲ್ಲ, ಸ್ವೀಟ್ ಸ್ವಲ್ಪ ಕಡಿಮೆನೆ ಮಾಡಿದೆ. ಹಾಗಾಗಿ ಫಸ್ಟ್ ಅಟೆಂಪ್ಟ್ ಅಲ್ಲಿ ಒಳ್ಳೆ ಪ್ರಯತ್ನ ಮಾಡಿದ್ದೇನೆ ಅನಿಸ್ತಿದೆ ನನಗೆ ತಿನ್ಬೇಕಾದ್ರೆ. ನೆಕ್ಸ್ಟ್ ಅಟೆಂಪ್ಟ್ ಅಲ್ಲಿ ಇನ್ನೂ ಸಖತ್ತಾಗಿ ಮಾಡ್ತೇನೆ. ಓಕೆನಾ? ಹಾಗಂತೇಳಿ ನೀವೆಂತ ನೋಡುದು, ನೀವು ಸಹ ಟ್ರೈ ಮಾಡಿ. ನಾನು ಇದನ್ನು ತಿಂದು ಮುಗಿಸ್ತೇನೆ. ಓಕೆನಾ? ಹಾಗೆ ಹೆಚ್ಚಿನ ವಿಡಿಯೋಕ್ಕಾಗಿ ನೋಡ್ತೇರಿ. ಥ್ಯಾಂಕ್ ಯು.